ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಹಿಂದೂಪರ ಸಂಘಟನೆಯವರು ಮುತ್ತಿಗೆ ಹಾಕಿದ್ದಾರೆ. ಇದಕ್ಕೆ ಕಾರಣ ಸಮೀರ್ಗೆ ಶಿಕ್ಷೆ ಆಗಬೇಕು ಅಂತ ಅವರ ಒತ್ತಾಯ ಇದೆ. ಹಿಂದೂಪರ ಸಂಘಟನೆಗಳಿಂದ ಇದೀಗ ಮುತ್ತಿಗೆ ಹಾಕಲಾಗಿದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಹಿಂದೂಪರ ಸಂಘಟನೆಯವರು. ಮುತ್ತಿಗೆ ಹಾಕಿರುವಂಥದ್ದು ಸಮೀರ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ರು ಸ್ಥಳೀಯರು. ಸಮೀರ್ಗೆ ಶಿಕ್ಷೆ ಆಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಸಮೀರ್ಗೆ ಶಿಕ್ಷೆ ಆಗಬೇಕು ಅಂತ ಇದೀಗ ಒತ್ತಾಯ ಮಾಡಿರೋದು. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ನನ್ನ ಪೊಲೀಸರಿಗೆ ಒಪ್ಪಿಸಲಾಗಿತ್ತು. ಇದೀಗ ಸಮೀರ್ಗೆ ಶಿಕ್ಷೆ ಆಗಬೇಕು ಅಂತ ಹಿಂದೂ ಸಂಘಟನೆಗಳ ಒತ್ತಾಯ. ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ದಾರೆ. ಸಮೀರ್ ಮುಲ್ಲಾ ಎಂಬ ಮುಸ್ಲಿಂ ಯುವಕ ಹಿಂದೂ ಹುಡುಗಿಯನ್ನ ಜಿಮ್ದಲ್ಲಿ ಪರಿಚಯ ಮಾಡಿಕೊಂಡು ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಆರೋಪಿಸಿ ಹಿಂದೂ ಸಂಘಟನೆಯವರು ಸಮೀರ್ನನ್ನ ಹಿಡಿದು ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ಒಪ್ಪಿಸಿದ್ರು. ಇದೀಗ ಅವರ ಒತ್ತಾಯ ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವನ ಜಿಮ್ ಬಂದ್ ಮಾಡಬೇಕು ಅಂತ ಒತ್ತಾಯ ಮಾಡೋ ಮುಖಾಂತರ ಇದೀಗ ಸಂಘಟನೆಯವರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿರೋದು. ಪ್ರತಿನಿತ್ಯ ಈ ರೀತಿಯ ಪ್ರಕರಣಗಳು ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ತಾನೇ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಆರೋಪಿಯನ್ನು ಹಿಡಿದು ತೊಗೊಂಬರುವಂತ ತಾಕತ್ ನಮಗಿದೆ ಅನ್ನೋದನ್ನು ನೀವೇನು ತೋರಿಸಿದ್ರಲ್ಲ, ಇದಕ್ಕೆ ನಿಮಗೆಲ್ಲರಿಗೂ ಶತಕೋಟಿ ನಮಸ್ಕಾರಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ರಕರಣಗಳು ಆಗ್ತಾ ಇರೋದನ್ನು ನಾವು ಪ್ರತಿನಿತ್ಯ ಈ ರೀತಿಯ ಪ್ರಕರಣಗಳು ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ತಾನೇ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಆರೋಪಿಯನ್ನು ಹಿಡಿದು ತೊಗೊಂಬರುವಂತ ತಾಕತ್ ನಮಗಿದೆ ಅನ್ನೋದನ್ನು ನೀವೇನು ತೋರಿಸಿದ್ರಲ್ಲ, ಇದಕ್ಕೆ ನಿಮಗೆಲ್ಲರಿಗೂ ಶತಕೋಟಿ ನಮಸ್ಕಾರಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ರಕರಣಗಳು ಆಗ್ತಾ ಇರೋದನ್ನು ನಾವು ಪ್ರತಿನಿತ್ಯ ಈ ರೀತಿಯ ಪ್ರಕರಣಗಳು ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ತಾನೇ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಆರೋಪಿಯನ್ನು ಹಿಡಿದು ತೊಗೊಂಬರುವಂತ ತಾಕತ್ ನಮಗಿದೆ ಅನ್ನೋದನ್ನು ನೀವೇನು ತೋರಿಸಿದ್ರಲ್ಲ, ಇದಕ್ಕೆ ನಿಮಗೆಲ್ಲರಿಗೂ ಶತಕೋಟಿ ನಮಸ್ಕಾರಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಪ್ರಕರಣಗಳು ಆಗ್ತಾ ಇರೋದನ್ನು ನಾವು ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ವಿಚಾರ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇದಕ್ಕೆ ಅಜ್ಞಾತ ಸ್ಥಳದಿಂದ ಸಮೀರ್ ವಿರುದ್ಧ ಯುವತಿ ಆರೋಪ ಮಾಡಿರೋದು. ಸಮೀರಕ್ಕ ತೈಜಿಮ್ ಮುಖಾಂತರ ಸಮೀರ್ ಪರಿಚಯ ಆಯಿತು, ಮನೆಗೆ ಕರೆದು ಮತ್ತು ಬರುವ ಪಾನೀಯ ಕೊಟ್ಟ. ಆ ಪಾನೀಯವನ್ನು ನನಗೆ ಕುಡಿಸಿ ರೇಪ್ ಮಾಡಿದ್ದಾನೆ ಅಂತ ಯುವತಿ ಮಾಡಿರುವಂಥ ಆರೋಪ ಇದು. ರೇಪ್ ಮಾಡಿದ್ದಾನೆ ಅಂತ ಅಜ್ಞಾತ ಸ್ಥಳದಿಂದ ಸಮೀರ್ ವಿರುದ್ಧ ಯುವತಿ ಆರೋಪ ಮಾಡಿದ್ದಾಳೆ. ಈ ಅತ್ಯಾಚಾರದ ವಿಡಿಯೋವೊಂದನ್ನು ಇಟ್ಕೊಂಡು ನಿರಂತರವಾಗಿ ಬೆದರಿಕೆಯನ್ನು ಹಾಕಲಾಗ್ತಾ ಇತ್ತು. ಇಂಥದ್ದೊಂದು ಗಂಭೀರ ಆರೋಪ ಇದೀಗ ಯುವತಿಯಿಂದ ಆಗಿರೋದು. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದ್ಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರ್ದ್ಲಕ್ಕಿ ನೀ ನಮ್ಮ ಜಿಮ್ ಮಾಡಂತ. ಅದಾದ್ಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡ್ಸಿದ್ರು ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಚಲೋ ಜಿಮ್ ಮಾಡಿಸ್ತಾನ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತ ಫ್ಯಾಮಿಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತೀವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸಮೀರ್ ನಂಗೆ ಮನಿಗೆ ಕರೆದ್ಮೇಲೆ ನಂಗೆ ನಂಗೆ ಪಿಕ್ ಮಾಡ ಜಿಮ್ಮಿಗೆ ಹೋಗೋಣ ಅಂತ. ನಿಯರ್ ಬೈ ಜಿಮ್ ಐತಿ ಅವ್ರ ಮನಿ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಒಳಗೆ ಬಾ ನೀರು ಕುಡಿ ಅಂತ ಹೇಳಿ ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದ್ಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀ ರೆಸ್ಟ್ ಮಾಡಂತಂದ. ಅದಾದ್ಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟರ್ಮೆಸಿ ಇತ್ತು ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ, ನಿನ್ ವಿಡಿಯೋ ನಾನು ಹಿಂಗೆ ಮಾಡೇನಿ ನೋಡ. ನಾ
ಶಾಕ್ ಆಗಿದ್ಮೇಲೆ ನಾ ಹೇಳಿದೆ ಹಂಗ್ ಮಾಡಕ್ ಹೋಗ್ಬೇಡ ಪ್ಲೀಸ್ ಹಿಂಗ್ ಮಾಡೋ ಇಲ್ಲ ನಿನ್ ಸೇಫ್ಟಿ ನನ್ ಕಡೆ ಇರ್ತೈತಿ ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ ಯಾರಿಗೂ ಏನ್ ಹೇಳಂಗಿಲ್ಲ ಬರೀ ನೀನ್ ನಂದಾಗಿರ್ಬೇಕು ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ನಾ ಹೇಳಿರ ಮಾಡ್ಬೇಕಿಲ್ಲ ನೀನ ಅಂತ ಕೇಳಿದ್ಮೇಲೆನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ ಹೊಡಕ್ ತಲವಾರ್ ತಗೊಂಡ್ ಬಂದ್ಬಿಡ್ತೀವಿ ಸರ್ ನಾವ್ ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರಲ್ಲಿ ಸಮೀರ್ ಅನ್ನಂಗ್ ಕೇಳಾಕತ್ತಾರ ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಹಬ್ಬದಾಗ ಚಾಕು ತಗೊಂಡ್ ಎಲ್ಲಿದಿ ನಮ್ ಹೇಳ ನಿಲ್ಲಿಗ ನಮ್ ಖಲಾಸ ಮಾಡ್ತೀವಿ ನೋಡ್ ಅಂತ ಹೇಳಿ ಇವತ್ ನಮ್ ಮುಂಜಾನೆ ಬಂದು ದಮ್ ಕೊಟ್ರ ಸರ್ ಅದಕ್ಕೆ ನಾವು ನಮ್ ಸಮಾಜಿಗೆ ಎಲ್ಲಾ ಈ ಮಾಹಿತಿ ಕೊಟ್ಟು ಬಂದ್ಬಿಡ್ರಿ ಹೌದ್ರಿ ಮುಂಜಾನೆ ಬಂದಾರ ವಿಡಿಯೋ ಇದಾವ್ ಸರ್ ಅವ್ರು ಬಂದಿದ್ದು ಇವತ್ ಮುಂಜಾನೆ ಅವ್ರು ಎಲ್ಲಾ ಇವ್ರು ವಿಕಾಸ್ ನಗರ್ ನಮ್ಮ ಮನಿ ಅವ್ರ ಹುಡುಗನ ಅಣ್ಣ ತಮ್ಮ ಎಲ್ಲಾರು ಬಂದಿದ್ರು ಏನು ತಲವಾರ್ ತಗೊಂಬಂದಾರಿ ಬ್ಯಾಟ್ ತಗೊಂಬಂದಾರಿ ಎಲ್ಲಾ ಐತ್ರಿ ವಿಡಿಯೋ have decided to lodge a complaint and we are taking up an FIR and will investigate the case accordingly. And beside that, there has been 2-3 separate incidents. Regarding that also, we are taking up a case in the jurisdictional police station and we will investigate. We have spoken to the leaders of the community. 7:30 बजे आके 10-12 लोग आके मेरा दरवाज़ा खटखटाए दरवाज़ा निकालो समीर कहाँ है करके पूछा हमारे को मालूम नहीं क्यों ऐसा कर रहे हो नहीं समीर को बुलाओ वो बाहर करके बोलने लगे नहीं कोई मालूम नहीं करके बोलने पर बहुत ज़्यादा हल्ला मचाए उन लोगों ने तलवार लेके आए थे पेट्रोल लेके आए थे घर जलाएंगे तेरे सब करके बोलने चालू कर दिया कुछ नहीं सर जिम को जाती थी ನಾವು ಆರೋಪಿಯನ್ನು ಹಿಡಿದು ತೊಗೊಂಬರುವಂತ ತಾಕತ್ ನಮಗಿದೆ ಅನ್ನೋದನ್ನು ನೀವೇನು ತೋರಿಸಿದ್ರಲ್ಲ ಇದಕ್ಕೆ ನಿಮಗೆ ಎಲ್ಲರಿಗೂ ಶತಕೋಟಿ ನಮಸ್ಕಾರಗಳು ಅಂತ ಹೇಳಿಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಲ್ಮೇಶ್, ಅವಾಗಲೇ ನಾವು ಮಾತನಾಡ್ತಾ ಇದ್ವಿ ಹುಡುಗಿಯ ಸ್ಟ್ಯಾಂಡ್ ಏನಾಗಿರುತ್ತೆ ಈ ಲವ್ ಜಿಹಾದ್ ಪ್ರಕರಣದಲ್ಲಿ ಅಂತ. ಇದೀಗ ಹುಡುಗಿ ಮಾತನಾಡಿದ್ದಾರೆ, ನನ್ನನ್ನು ಕರೆಸ್ಕೊಂಡು ಅತ್ಯಾಚಾರ ಮಾಡಲಾಯಿತು, ಅತ್ಯಾಚಾರ ಮಾಡಿದ ನಂತರ ವಿಡಿಯೋನ ಇಟ್ಕೊಂಡು ಬೆದರಿಸಲಾಯಿತು ಅಂತ. ಏನು ಸಿಕ್ಕಿದೆ ಟ್ವಿಸ್ಟ್ ಈ ಪ್ರಕರಣಕ್ಕೀಗ? ಪ್ರವೀಣ್, ಸಾಕಷ್ಟು ಈ ಒಂದು ಪ್ರಕರಣ ಲವ್ ಜಿಹಾದ್ ಪ್ರಕರಣಕ್ಕೆ ಏನು ಆರೋಪ ಮಾಡ್ತಾ ಇದ್ದಾರೆ ಈ ಹುಡುಗಿ ಏನು ಖುಷಿ ಕಲಬುರ್ಗಿ ಮತ್ತು ಅವರ ಕುಟುಂಬದ ವಿಚಾರಕ್ಕೆ ಜೊತೆಗೆ ಬೇರೆ ಬೇರೆ ಹಿಂದೂ ಪರ ಸಂಘಟನೆಗಳ ಆರೋಪ ಮಾಡ್ತಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು. ಈಗ ಒಂದು ಖುಷಿ ಒಂದು ವಿಡಿಯೋನ ವೈರಲ್ ಮಾಡ್ತಿದ್ದಾಳೆ. ನನಗೆ ಏನು ಈ ಆರೋಪಿ ಲವ್ ಜಿಹಾದ್ ಪ್ರಕರಣದಲ್ಲಿ ಏನು ಆರೋಪಿ ಇದ್ದಾನೆ ಸಮೀರ, ಆತನ ಸಹೋದರಿ ತಂಗಿ ನನಗೆ ತುಂಬಾ ಸ್ನೇಹಿತ ಆಗಿದ್ರು. ಸ್ನೇಹಿತ ಆದಾಗ ಇಬ್ಬರ ಪರಿಚಯ ಸಾಕಷ್ಟಿತ್ತು. ನಂತರ ಅವಳು ಮನೆ ಕರ್ಕೊಂಡು ಹೋಗ್ತಾಳೆ. ಮನೆ ಕರ್ಕೊಂಡು ನಂತರ ತಮ್ಮ ಸಮೀರನ ಪರಿಚಯ ಮಾಡ್ಕೋದ. ಸಮೀರ್ ನನಗೆ ಆತ್ಮೀಯನಾಗ್ತಾನೆ. ಕೆಲವು ದಿನಗಳ ನಂತರ ಮನೆಯಲ್ಲಿ ಕರ್ಕೊಂಡು ಹೋಗಿ ಕೆಲವು ಡ್ರಿಂಕ್ಸ್ ಅಲ್ಲಿ ಮತ್ತು ಮೊಬ್ಬು ಬರ್ತಕ್ಕಂಥ ಡ್ರಿಂಕ್ಸ್ ಅನ್ನು ಕೊಟ್ಟು ನನ್ನನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆಂಬ ಗಂಭೀರ ಆರೋಪನ ಒಂದ್ ಕಡೆ ಮಾಡೋದು. ಈ ಪ್ರಕರಣ ಸಾಕಷ್ಟು ತಿರುವು ಪಡೆದಿರೋದು. ಇನ್ನೊಂದ್ ಕಡೆ ಹುಬ್ಬಳ್ಳಿಯ ವಿದ್ಯಾನಗರ ಮತ್ತು ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗ್ತಿದ್ದಾವೆ. ಒಂದು ಕಡೆ ಏನು ಖುಷಿ ಕಲಬುರ್ಗಿಯವರ ಸಂಬಂಧಿಕರು ಕೊಟ್ಟಂತ ಪ್ರಕರಣ ದಾಖಲಾಗ್ತಿರೋದು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ. ಇನ್ನೊಂದು ಪ್ರಕರಣ ಹುಬ್ಬಳ್ಳಿ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಸಮೀರ್ ಮತ್ತು ಆತನ ಕುಟುಂಬಸ್ಥರು ಕೊಡ್ತಕ್ಕಂಥದ್ದು. ಇಲ್ಲಿ ಲವ್ ಜಿಹಾದ್ ನಡೆದ ಬಗ್ಗೆ ಸಾಕಷ್ಟು ಪುರಾವೆಗಳನ್ನ ಒದಗಿಸ್ತೇವೆ ಎಂಬ ಈ ಮಾತನ್ನ ಈ ಖುಷಿ ಕಲಬುರ್ಗಿ ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೊಟ್ಟಿರೋದು. ಇನ್ನೊಂದು ಕಡೆ ಸಮೀರ್ ಮತ್ತು ಆತನ ಕುಟುಂಬಸ್ಥರು ಇದನ್ನ ಅಲ್ಲಗಳಿದ್ದಾರೆ. ಇದೊಂದು ರೀತಿ ಯಾವುದೇ ಕಾರಣಕ್ಕೂ ಯಾವುದೇ ಜಾತಿ ಧರ್ಮ ಇದಕ್ಕೆ ಬಣ್ಣ ಬೇಡ, ಯಾಕಂದ್ರೆ ಖುಷಿ ಮತ್ತು ನಾವು ಮತ್ತು ಅವರ ಕುಟುಂಬಸ್ಥರು ಆತ್ಮೀಯರಾಗಿದ್ವಿ ಎಂಬ ಈ ರೀತಿ ಹೇಳಿಕೆ ಕೊಟ್ಟಿರೋದು. ಸಾಕಷ್ಟು ಗೊಂದಲ ಆಗ್ತಿದೆ. ಇದು ನಿಜವಾಗಿ ಲವ್ ಜಿಹಾದ್ ಆಗಿದೆಯಾ ಅನ್ನೋ ಬಗ್ಗೆ ತನಿಖೆ ಆಗಬೇಕಾಗಿದೆ. ಒಂದ್ ಕಡೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಹ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ 2 ಕಡೆ ಪ್ರಕರಣ ತೆಗೆದುಕೊಂಡು ದಾಖಲೆ ಮಾಡ್ತಿದ್ದೇವೆ. ಯಾವ ರೀತಿಯಾದ ಕಾನೂನಾತ್ಮಕ ಪ್ರಕ್ರಿಯೆ ನಡೀಬೇಕು ಅವೆಲ್ಲವನ್ನ ಮಾಡ್ಕೊಂಡು 2 ಪ್ರತ್ಯೇಕ FIR ಗಳು ಮಾಡ್ಕೊಂಡು ಸಾಧ್ಯ ಆದ್ರೆ ಇದು ಲವ್ ಜಿಹಾದ ಅಥವಾ ಏನಾಗಿದೆ ಅಥವಾ ಸಮೀರ್ ಈ ಖುಷಿಯನ್ನ ದುರುಪಯೋಗಪಡಿಸಿಕೊಂಡನ ಎಂಬ ಬಗ್ಗೆ ಸಹ ತನಿಖೆ ನಡೆಸಲಾಗುವ ಎಂಬ ಮಾತನಾಡಿದ್ದಾರೆ. ಆದ್ರೆ ಯಾವ ರೀತಿ ಇದು ಲವ್ ಜಿಹಾದ ಇದೆಯಾ, ಇದು ಈ ಒಂದು ಜಿಮ್ ನಲ್ಲಿ ಲವ್ ಜಿಹಾದ್ ಆಗಿದೆಯಾ ಅಥವಾ ಸಮೀರ್ ಈ ಒಂದು ಖುಷಿಯನ್ನ ದುರುಪಯೋಗಪಡಿಸ್ಕೊಂಡು ಅಥವಾ ಲವ್ ಜಿಹಾದ್ಗೆ ಪ್ರೇರೇಪಣೆ ಮಾಡಿದ್ನ ಎಂಬ ಬಗ್ಗೆ ತಿಳಿಬೇಕಾಗಿದೆ. ಆದ್ರೆ FIR ಅಲ್ಲಿ ಏನು ದಾಖಲಾಗ್ತದೆ ಅನ್ನೋ ಬಗ್ಗೆ ಬಹಳ ಪ್ರಮುಖವಾಗಿ ನೋಡ್ಬೇಕಾಗಿದೆ. ಆ ಒಂದು FIR ನ ನಾವು ದಾಖಲು ಮಾಡಿ ಏನು FIR ನಲ್ಲಿ ಏನ್ ಯಾವ ಕಾಸ್ ಅಡಿ ಯಾವ ಶಿಕ್ಷಣ ಒಂದು IPC ಅಥವಾ ಯಾವ ಕಲಂನಡಿ ಪ್ರಕರಣ ದಾಖಲಿಸ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಪ್ರವೀಣ್, ಕಲ್ಮೇಶ್, ಇಲ್ಲಿ ಪ್ರಮುಖವಾಗಿ ಸಮೀರ್ ಕುಟುಂಬಸ್ಥರು ಹೇಳ್ತಾ ಇರೋದು, ಅವರ ಸಹೋದರಿ ಹೇಳ್ತಾ ಇರೋದು,
ಯುವತಿ ಇದ್ದಾರೆ, ಆ ಯುವತಿ ಸಮೀರ್ ಜೊತೆಗೆ ಪರಿಚಯ ಇತ್ತು, ನಾವು ಅವರು ಶಾಪಿಂಗ್ ಹೋಗ್ತಾ ಇದ್ವಿ, ಟ್ರಿಪ್ ಹೋಗ್ತಾ ಇದ್ವಿ, ಎಲ್ಲವೂ ಕೂಡ ಅನನ್ಯವಾಗಿತ್ತು ಎನ್ನುವಂಥದ್ದು ಸಮೀರ್ ಕುಟುಂಬದ ಮಾತು. ಇದ್ರ ಜೊತೆಗೆ ಈಗ ಯುವತಿ ಏಕಾಏಕಿಯಾಗಿ ಬಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದಾರೆ, ನನಗೆ ಮತ್ತು ಬರೆಸುವಂಥ ಔಷಧವನ್ನು ಕೊಟ್ಟು ನನ್ನ ಮೇಲೆ ರೇಪ್ ಆಗಿದೆ, ಆ ವಿಡಿಯೋ ಇತ್ತು ಅಂತ. ಇದು ತನಿಖೆ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಪ್ರವೀಣ್, ಯಾಕಂದ್ರೆ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಒಂದ್ ಕಡೆ ಖುಷಿ ಕಲ್ಬಗೆ ಬಹಳ ಗಂಭೀರ ಆರೋಪ ಮಾಡಿದ್ದಾಳೆ. ಏನೋ ಸಮೀರನ ಸಹೋದರಿ ತಸ್ಮಾ ಇದ್ದಾಳೆ, ನನ್ನನ್ನ ಕರ್ಕೊಂಡು ಹೋಗ್ತಾಳೆ, ಈ ರೀತಿ ಪರಿಚಯ ಮಾಡ್ಕೊಳ್ತಾನೆ, ಮತ್ತು ಅಲ್ಲಿ ಆತನ ಸಹೋದರ ಸಮೀರ್ ನನ್ನ ದುರುಪಯೋಗ ಜೊತೆಗೆ ನನ್ನ ಸಾಕಷ್ಟು ಕೆಲವು ವಿಡಿಯೋಗಳನ್ನ ಮಾಡಿ ಇಟ್ಕೊಂಡಾನೆ. ನನಗಷ್ಟೇ ಅಲ್ಲ, ಬೇರೆ ಬೇರೆ ಹುಡುಗಿಯರ ಜೊತೆ ಈ ರೀತಿಯಾಗಿ ಕೆಲವು ವಿಡಿಯೋಗಳನ್ನ ಮಾಡ್ಕೊಳ್ಳೋದು, ಅದು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರವನ್ನ ಸಮೀರ್ ಮಾಡಿದ್ದೇನೆ ಎಂಬ ಗಂಭೀರ ಆರೋಪ ಒಂದ್ ಕಡೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಈ ಸಮೀರ್ ಮತ್ತು ಆತನ ಕುಟುಂಬಸ್ಥರು, ತಸ್ಮಿತಾ ಇರ್ಬೋದು, ಆತನ ಬೇರೆ ಬೇರೆ ಸಂಬಂಧಿಕರು ಅಂತ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಲವ್ ಜಿಹಾದ್ ಅಲ್ಲ ಅಥವಾ ಖುಷಿ ಕಲಬುರ್ಗಿಯನ್ನ ನಾವು ಯಾವ್ದು ಒತ್ತಾಯಪೂರ್ವಕವಾಗಿ ಇದು ಮಾಡಿಲ್ಲ. ಎಲ್ಲ ಒಂದ್ ಕಡೆ ನನ್ನ ಸಹೋದರ ಏನು ಸಮೀರ್ ಇದ್ದಾನೆ ಮತ್ತು ಖುಷಿ 3 ವರ್ಷ ಅವರ ಫ್ರೆಂಡ್ಶಿಪ್ ಇತ್ತು, ರಿಲೇಶನ್ಶಿಪ್ ಅನ್ನುವ ಮಾಹಿತಿನ ಕೊಟ್ಟಿದ್ದಾಳೆ. ಮತ್ತು ತನಿಖೆ ಆಗ್ಲಿ, ಯಾವುದೇ ತನಿಖೆ ಸಿದ್ಧ ಮತ್ತು ನಮಗೆ ಸಾಕಷ್ಟು ದಾಖಲೆಗಳು ನಮ್ಮ ಹತ್ರ ಪೂರ್ವಕವಾಗಿ ಅವರಿಬ್ರು ಮಾರ್ಕೆಟಿಂಗ್ ಮಾಡೋ, ಇಬ್ರು ಫ್ರೆಂಡ್ಶಿಪ್ ಇರೋದು, ಅವರಿಬ್ರು ರಿಲೇಶನ್ಶಿಪ್ ಯಾವ ರೀತಿ ಇತ್ತು ಅನ್ನೋ ಬಗ್ಗೆ ಸಹ ಪೂರ್ವಕ ಒಂದು ದಾಖಲೆಗಳಿವೆ ಎಂಬ ಹೇಳಿಕೊಟ್ಟಿದ್ದಾರೆ. ಸಾಕಷ್ಟು ರೀತಿಯ ಒಂದು ರೀತಿಯ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಹಳ ಈ ಒಂದು ಪ್ರಕರಣ ಒಂದು ಕಡೆ ಶ್ರೀರಾಮ್ ಸೇನೆ, ವಿಶ್ವ ಹಿಂದೂ ಪರಿಷತ್ ಸೇರಿದ ಅನೇಕ ಹಿಂದೂಪರ ಸಂಘಟನೆಗಳು ಇದು ತನಿಖೆ ಆಗಬೇಕು, ಇದು ಲವ್ ಜಿಹಾದ್ ಖಂಡಿತವಾಗಿದೆ ಅನ್ನೋ ಬಗ್ಗೆ ಹೇಳಿದ್ದಾರೆ. ಈ ಕಡೆ ಸಮೀರನ ಕಡೆನೂ ಸಹ ಸಾಕಷ್ಟು ದಾಖಲೆ ಇಟ್ಕೊಂಡಿದ್ದಾರೆ. ಆದ್ರೆ ತನಿಖೆನ ಯಾವ ರೀತಿ ತಗೊಳ್ತಾರೆ, ತನಿಖೆನ ಯಾವ ಪೂರಕದ ಆಧಾರ ಆಗ್ತದೆ ಅನ್ನೋ ಬಗ್ಗೆ ನೋಡಬೇಕಾಗಿದೆ. ನಿಜವಾಗ್ಲೂ 2-3 ಪ್ರಕರಣಗಳು ಕಳೆದ 1 ವಾರ ಹಿಂದ್ಗಡೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಲವ್ ಜಿಹಾದ್ ಸಂಬಂಧಪಟ್ಟಂತೆ ಪ್ರಕರಣಗಳಿವೆ. ಈ ಒಂದು ಪ್ರಕರಣ ಸಹ ಅದೇ ರೀತಿ. ಆದ್ರೆ ಸಾಕಷ್ಟು ಈ ರೀತಿ ಹೋರಾಟಕ್ಕೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪ್ರೊಕೊಂಡು ಮುಂದಾಗ್ತಾರೆ. ಮತ್ತು ಸಮೀರ್ ಮತ್ತು ಆತನ ಕುಟುಂಬಸ್ಥರು ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಪ್ರವೀಣ್, ಕಲ್ಮೇಶ್, ಪ್ರಮುಖವಾಗಿ ಇಲ್ಲಿ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇರುವಂಥ ಗಂಭೀರ ಆರೋಪ, ಧರ್ಮ ಹಿಂದೂ ಆಗಿದ್ರೆ ಅದೇನಾಗ್ತಿತ್ತು ಆ ವಿಚಾರ ಬೇರೆ, ಬಟ್ ಮುಸ್ಲಿಂ ಆಗಿರೋ ಕಾರಣಕ್ಕಾಗಿ ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ. ಈ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅವರ ಸಮಾಜ ಆಗಿರ್ಬೋದು, ಅದರ ಜೊತೆಗೆ ಹಿಂದೂ ಸಂಘಟನೆಯ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪುರಾವೆಗಳಿದೆಯಾ? ಅವರನ್ನ ಬೇರೆ ಕಡೆ ಅಂದರೆ ಧಾರ್ಮಿಕವಾಗಿ ಎಲ್ಲೋ ಕರೆದುಕೊಂಡು ಹೋಗಿರೋದು, ಧಾರ್ಮಿಕವಾಗಿ ಅವರನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಈ ವಿಚಾರಕ್ಕೆ ಏನಾದರೂ ಬೆಳವಣಿಗೆಗಳು ಆಗಿರೋದಿದೆಯಾ? ಈ ಪ್ರಕರಣ ಬಹಳ ಅತ್ಯಂತ ಸೂಕ್ಷ್ಮವಾಗಿದೆ. ನಾವು ಸಹ ಈ ಬಗ್ಗೆ ಮಾಹಿತಿನ ಕಲೆ ಆಗ್ತಿದ್ದೇವೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಸಮೀರ್ ಮತ್ತು ಆತನ ಕುಟುಂಬಸ್ಥರು ಖುಷಿಯನ್ನ ಗೆಳೆತನ ಮಾಡುವುದಾಗ್ಲಿ, ಅವಳ ಜೊತೆ ಸಲಿಗೆಯಿಂದ ಇರತಕ್ಕಂಥದ್ದು. ಸಮೀರ್ ಎಲ್ಲ ಒಂದ್ ಕಡೆ ಇವಳಿಗೆ ಬೇರೆ ಬೇರೆ ರೀತಿಯ ಅಂಶ ಒಡ್ಡಿದ್ದಾನೆ ಅನ್ನೋ ಬಗ್ಗೆ ಸಹ ಆರ್ಥಿಕವಾಗಿ ಅಂಶ ಒಡ್ಡಿದ್ದಾನೆ. ಮತ್ತು ಇವಳನ್ನ ಜಿಮ್ ಕರ್ಕೊಂಡು ಹೋಗ್ತಕ್ಕಂಥ ಈತ ಬಹಳ ಆಕ್ಟಿವ್ ಆಗಿದ್ದಾನೆ ಮತ್ತು ಸಾಕಷ್ಟು ರೀತಿಯ ಪ್ರಭಾವಿ ವ್ಯಕ್ತಿಗಳ ಜೊತೆ ಸಂಪರ್ಕ ಇತ್ತು ಬಗ್ಗೆ ಈ ರೀತಿಯಾದಂತಹ ಸಮೀರ್ ಇವಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ ಎಂಬ ಬೇರೆ ಕೇವಲ ಆರೋಪಗಳಿವೆ ಹೊರತು ಇದಕ್ಕೆ ಪೂರ್ವ ಲವ್ ಜಿಹಾದ್ಗೆ ಪ್ರೇರಣೆ ಮಾಡ್ತಕ್ಕಂಥ ಯಾವುದೇ ಆರೋಪ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಆದ್ರೆ ಖುಷಿ ಮತ್ತು ಆತನ ತಂದೆ ತಾಯಿಗಳಾಗಲಿ, ಪೋಷಕರು ಮತ್ತು ಅವರ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹೇಳ್ತಿರೋದು ಇದು ನಿಜವಾಗಿ ಆಗತಕ್ಕಂಥ ಲವ್ ಜಿಹಾದೇನೆ. ಯಾಕಂದ್ರೆ ಸಾಕಷ್ಟು ರೀತಿಯ ಖುಷಿ ಇದನ್ನ ಅವಾಯ್ಡ್ ಮಾಡಿದ್ದಾಳೆ. ಕಳೆದ ಕೆಲ ವರ್ಷಗಳಿಂದ ಸಮೀರ್ ನನ್ನನ್ನ ದುರುಪಯೋಗ ತೋಳ್ತಿದ್ದಾನೆ ಮತ್ತು ಗೌಪ್ಯವಾಗಿ ನನ್ನ ವಿಡಿಯೋಗಳನ್ನ ಮಾಡಿಕೊಂಡ್ರ ಬಗ್ಗೆ ಕೆಲವು ಬಹಿರಂಗ ಮಾಡ್ತೇನೆ ಸಂದರ್ಭ ಬಂದಾಗ, ಮತ್ತು ಇದನ್ನ ನನಗೆ ಬೇಕಾದಾಗ ನನ್ನ ಸಂಬಂಧಿಕರ ಸಪೋರ್ಟ್ ತಗೋತೇನೆ ಎಂಬ ಹೇಳಿಕೆಯನ್ನು ಕೊಟ್ಟಿರೋದು ಹಿಂದೆ ಎಲ್ಲ ಒಂದ್ ಕಡೆ ಇವರು ಹೇಳಿಕೆ ಆರೋಪ ಮಾಡ್ತಿದ್ರೆ ಆರೋಪಿಕ ಪೂರ್ವಕವಾದ ದಾಖಲೆಗಳು ಇದುವರೆಗೆ ಸಿಕ್ಕಿಲ್ಲ. ಲವ್ ಜಿಹಾದ್ ಮಾಡಿದಾಗ ಅಥವಾ ಲವ್ ಜಿಹಾದ್ಗೆ ಪ್ರೇರೇಪಣೆ ಮಾಡಿದಾಗ ಸಾಕಷ್ಟು ಪೂರ್ವಕವಾದ ದಾಖಲೆಗಳು ಸಿಗಬೇಕಾಗ್ತದೆ. ಪ್ರವೀಣ್, ಓಕೆ ಕಲ್ಮೇಶ್, ಏನಾಗುತ್ತೆ ನೋಡೋಣ ಈ ಪ್ರಕರಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಶ್ರೀರಾಮ್ ಸೇನೆ ಮುಖಂಡರಾದಂಥ ಮಂಜುನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರು ನಮಸ್ಕಾರ. ಹಲೋ ಮಂಜುನಾಥ್ ಅವರು, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ಕಾರ. ಏನು ಈ ಪ್ರಕರಣ? ಇದು ಲವ್ ಜಿಹಾದ್ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದೀರಿ. ಹೌದು, ಇದು ಎಲ್ಲ ಪ್ರಕರಣಗಳನ್ನ ಅವನು ಮೊಬೈಲ್ ಎಲ್ಲ ಚೆಕ್ ಮಾಡಿದರೆ ಅವರು ಮಾಡ್ತಾ ಇರೋದು ಒಂದು ಏನು ಇದ್ರ ಹಿಂದೆ ಒಂದು ದೊಡ್ಡ ಜಾಲ ಇದೆ. ಈಗ ಅವನ ಮೊಬೈಲ್ ನಲ್ಲಿ ಇರೋದು ಏನ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ಸ್ ಇದೆ,
ಆಮೇಲೆ ಅದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ, ಅಂದ್ರೆ ಪ್ರೆಗ್ನೆಂಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ. ಇದನ್ನೆಲ್ಲ ನೋಡೋದು, ಇದೆಲ್ಲ ನೋಡಿದ್ರೆ ಆಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗಿಯರ ಜೊತೆ ಏನು ಓಡಾಡ್ತಾ ಇದ್ದಾನೆ ಇವನು, ಅದ್ರದೆಲ್ಲ ಫೋಟೋಸ್ ಇದೆ. 4-5 ಮಂದಿ ಇನ್ನು ಹಿಂದೂ ಯುವತಿಯರ ಫೋಟೋಗಳನ್ನ ಇವರು ಮಾಡ್ತಾ ಇದ್ದಾರೆ. ಇವ್ರ ಅಕ್ಕ ಹೇಳ್ತಾಳೆ ಲಿವಿಂಗ್ ರಿಲೇಷನ್ ಅಂತ ಹೇಳಿ ಇವರು ಹೇಳ್ತಾರೆ. ಅದ್ರ ಇವನೇ ಆಕಿ ಅಶ್ಲೀಲ ವಿಡಿಯೋಗಳನ್ನ ಇವನ ಅದನ್ನ ಸ್ಟೋರ್ ಮಾಡಿ ಇಟ್ಟಿದ್ದಾನ ಒಂದು ಮೊಬೈಲ್ ನಲ್ಲಿ. ಲಿವಿಂಗ್ ರಿಲೇಷನ್ ಅಂತ ಹೇಳಿದ್ರೆ ಅದು ಪ್ರೇಮ ಪ್ರೀತಿಗ ಅಂತ ಹೇಳಿದ್ರೆ ಒಂದು ಪವಿತ್ರವಾದಂತದ್ದು. ಅದು ಆಗ ವಿಡಿಯೋ ಮಾಡ್ಕೊಂಡಿದ್ದ ಏನ ಅದರದ್ದು ಉದ್ದೇಶ ಅಂದ್ರೆ ಬ್ಲಾಕ್ ಮೇಲ್ ಮಾಡಬೇಕು, ಲವ್ ಜಿಹಾದ್ ಉಪಯೋಗ ಮಾಡ್ಕೋಬೇಕು ಅನ್ನೋದೇ ಅದರ ಉದ್ದೇಶ ಇರೋದು. ಈ ಅನ್ಯಾಯಕ್ಕೊಳಗಾದಂಥ ಯುವತಿ ಏನಿದೆ SSK ಸಮಾಜದ, ಈ ಯುವತಿನ ಗರ್ಭಿಣಿ ಆಗಿದ್ಲ? ಆ ರಿಪೋರ್ಟ್ ಅದೆಲ್ಲವೂ ಕೂಡ ಫೋನಲ್ಲಿ ಇದೆಯಾ? ಇಲ್ಲ, ಅದು ಬೇರೆ ಹುಡುಗಿದಿದು. ಬೇರೆ ಹುಡುಗಿದದು, ಈ ಹುಡುಗಿದ ಅಲ್ಲ, ಅದು ಬೇರೆ ಹುಡುಗಿಯರದು. ಈ ತರದ 4-5 ಹುಡುಗಿಯರದ ಅವನ ಹತ್ರ ಇದೆ. ಈಗೀಗ ಸೆಕ್ಸುವಲ್ ಆಗಿ ಉಪಯೋಗ ಮಾಡ್ಕೊಂಡ್ರೆ. ಮತ್ತೆ ಜಿಮ್ ಜಿಹಾದ್ ಅಂತ ಹೇಳಿ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಾವು, ಇವರು ಜಿಮ್ ಅಲ್ಲಿ ಕೊಡುವಂತಹ ಏನು ಎನರ್ಜಿ ಡ್ರಿಂಕ್ ಇದೆ, ಆ ಎನರ್ಜಿ ಡ್ರಿಂಕ್ ಅಲ್ಲಿ ಮಾದಕ ವಸ್ತುಗಳನ್ನ ಹಾಕಿ ಅವರಿಗೆ ಅದರ ದುರುಪಯೋಗ ಪಡಿಸ್ಕೊಳ್ಳುವಂತದ ಈ ಜಾಲ ಅದರಲ್ಲಿ ಜಿಮ್ ನಲ್ಲಿ ನಡೀತಾ ಇದೆ. ಓಕೆ ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಂಗ ತೋರ್ಸಿದ ಅಂದ್ರ ವಿಡಿಯೋ ತೋರ್ಸಿದ, ನಿನ್ ವಿಡಿಯೋ ನೋಡ ಹಿಂಗ್ ಮಾಡೇ ನೋಡ. ನಾ ಶಾಕ್ದಾಗಿದ್ದೆ. ಶಾಕ್ದಾಗಿದ್ಮೇಲೆ